ಇವತ್ತು ನಾನು ಒಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ಪುಸ್ತಕದ ಹೆಸರು ಕರ್ನಾಟಕದ ಔಷಧೀಯ ಸಸ್ಯಗಳು. ಲೇಖಕರು ಡಾಕ್ಟರ್ ಮಾಗಡಿ ಆರ್ ಗುರುದೇವ ಅವರು. ಇವತ್ತಿನ ಆಧುನಿಕ ಯುಗದಲ್ಲಿ ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಆರೋಗ್ಯ ಮುಖ್ಯ. ನನ್ನ ಪ್ರಕಾರ ಶ್ರೀಮಂತನಾಗೋದು ಹಣದಿಂದ ಅಲ್ಲ, ಆರೋಗ್ಯದಿಂದ. ಈಗಿನ ಆಧುನಿಕ ಯುಗದಲ್ಲಿ ನಾವುಗಳು ಅಲೋಪತಿ ಔಷಧಿಯ ಹಿಂದೆ ಬಿದ್ದು ನಮ್ಮ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸಿಕೊಳ್ಳುತ್ತಿದ್ದೀವಿ. ನಮ್ಮ ಪೂರ್ವಜರು ಗಿಡಮೂಲಿಕೆಗಳನ್ನು ಬಳಸಿ ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳುತ್ತಿದ್ದರು ಹಾಗೂ ಅದನ್ನು ತಮ್ಮ ಮುಂದಿನ ಪೀಳಿಗೆಗೆ ಉಪಯೋಗವಾಗಲಿ ಅಂತ ಬರೆದು ಸಂಗ್ರಹಿಸುತ್ತಿದ್ದರು. ಅದರಂತೆ ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ PhD ಪಡೆದ ಡಾಕ್ಟರ್ ಮಾಗಡಿ ಆರ್ ಗುರುದೇವ ಅವರು ರಚಿಸಿದ ಕರ್ನಾಟಕದ ಔಷಧೀಯ ಸಸ್ಯಗಳು 5 ಮಾಲಿಕೆಗಳಲ್ಲಿ ಮೂಡಿಬಂದಿವೆ. ಪ್ರತಿ ಮಾಲಿಕೆಯಲ್ಲಿ 100 ಔಷಧೀಯ ಸಸ್ಯಗಳಂತೆ ಛಾಯಾಚಿತ್ರಗಳ ಸಹಿತ ಅವುಗಳ ಪರಿಚಯ, ಬೆಳವಣಿಗೆಯ ಕಾಲಘಟ್ಟ, ಆ ಸಸ್ಯಗಳಿಂದಾಗುವ ಉಪಯುಕ್ತತೆ, ಪೌಷ್ಟಿಕಾಂಶಗಳ ವಿವರ, ಯಾವ ಸಸ್ಯಗಳು ಮಾನವನ ಯಾವ ಕಾಯಿಲೆಯನ್ನು ಗುಣಪಡಿಸುತ್ತವೆ ಎಂಬುದರ ಬಗ್ಗೆ ಸಂಶೋಧನಾ ಪ್ರಬಂಧಗಳನ್ನು ಆಧರಿಸಿ ಓದುಗರಿಗೆ ಈ ಪುಸ್ತಕವನ್ನು ಲೇಖಕರು ಪರಿಚಯಿಸಿದ್ದಾರೆ. ಈ ಪುಸ್ತಕವು ಕನ್ನಡ ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೂ, ಸಸ್ಯಶಾಸ್ತ್ರದ ಆಸಕ್ತರಿಗೂ ಹಾಗೂ ಕಾಯಿಲೆಗಳಿಗೆ ಆಯುರ್ವೇದಿಕ್ ಔಷಧಿಗಳನ್ನು ಬಳಸುವವರಿಗೆ ತುಂಬ ಉಪಯುಕ್ತವಾದ ಪುಸ್ತಕವಾಗಿದೆ.